everyone, welcome back to my channel Lavanya's Tiny World. I hope everyone is doing good. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೆ ಇವಾಗ ಮಧ್ಯಾಹ್ನ ಒಂದು 12:30 ಅಷ್ಟಾಗಿದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಷ್ಟೇ. ಸೊ ನಮ್ಮ ಮನೆಯವರೆಲ್ಲ ಅವರು ಪೂಜೆಗೆ ಹೋಗಿದ್ದಾರೆ. ಇವರಿಬ್ಬರು ಮೋಟು ಪತ್ಲು ನೋಡಿಕೊಂಡು ಹಾಗೆ ಅಡುಗೆ ಮನೆಗೆ ಬಂದು ಸ್ವಲ್ಪ ತಲೆ ತಿಂತಾ ಇದ್ದಾರೆ. ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನ ಊಟಕ್ಕೆ. ಏನು ಮಾಡೋಣ ಅಂತಂದರೆ ಲೈಕ್ ಸ್ವಲ್ಪ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಪಲಾವ್ ಮಾಡಿ. ಆ್ಯಂಡ್ ರಾತ್ರಿಗೆ ಅಕ್ಕಿ ರೊಟ್ಟಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಅಮ್ಮ ನಮ್ಮ ತೋಟದ್ದೇ ಬದನೆಕಾಯಿ ಕೊಟ್ಟಿದ್ರು. ಸೊ ಹಾಗಾಗಿ ನಮ್ಮ ತೋಟದಿತ್ತಲ್ಲ, ಬೇಗ ಮಾಡೋಣ, ಫ್ರೆಶ್ ಆಗಿದ್ದಾಗಲೇ. ತುಂಬ ಇಟ್ಟು ಬರ್ತೋದ್ರೆ ಆಮೇಲೆ ಮತ್ತೆ ನಮ್ಮ ಮನೆಯವ್ರ ಪ್ರೋಗ್ರಾಮ್ ಅದು ಇದು ಅಂತ ಬ್ಯುಸಿ ಆಗೋದ್ರೆ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇವತ್ತು ರಾತ್ರಿಗೆ ಅದನ್ನು ಮಾಡೋಣ. ಸೊ ಒಂದೊತ್ತಿಗೆ ಏನಾದರೂ ಆಗೋ ಥರ ರೈಸ್ ಐಟಮ್ ಮಾಡೋಣ ಅಂತ, ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ರಾಗಿನೂ ಅವತ್ತಿಂದ ಕೇಳ್ತಾ ಇದ್ಲು ಗ್ರೀನ್ ರೈಸ್ ಮಾಡು ಅಂತ. ಸೊ ಹಾಗಾಗಿ ಇವಾಗ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ನಮ್ಮ ಚೋಟು ಇವತ್ತು ಫುಲ್ಲು ಏನಂತಾರೆ, ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾಳೆ. ಎದ್ದಾಗಿಂದನೂ ಹಠ ಮಾಡೋದು ಎಲ್ಲದಕ್ಕೂ ಹಿಂಗೆ ಮಾಡ್ತಿದ್ದಾಳೆ. ನಾನು ಆಗಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಮಾರ್ನಿಂಗಿಂದಾನೇ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಇವಳಿಂದಾನೇ ಆಗಲಿಲ್ಲ. ಸೊ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಸೊ ಇಬ್ಬರು ಚಿತ್ರಾನ್ನ ತಿಂದರು. ಇವತ್ತು ಸ್ಯಾಟರ್ಡೆ ಅಲ್ಲ, ನಮ್ಮ ರಾಗ್ನಿಗೆ ಸ್ಕೂಲ್ ಹಾಲಿಡೇ ಇದೆ. ಸೊ ಹಾಗಾಗಿ ಇಬ್ಬರು ಟಿ ವಿ ನೋಡಿಕೊಂಡು ಆಟ ಆಡಿಕೊಂಡು ಇದ್ದಾರೆ. ಇವಾಗ ನಾನು ಅಡುಗೆ ಮಾಡಬೇಕು. ಆ್ಯಂಡ್ ಹೋಗ್ತಾ ಶೇರ್ ಮಾಡ್ತೀನಿ ಇವತ್ತು ಏನೇನೆಲ್ಲ ಮಾಡ್ತೀವಿ, ಏನೇನಾಗುತ್ತೆ ಇವತ್ತು ನಾಳೆ ಅಂತ. ಸೊ ಇವಾಗ ಫಸ್ಟು ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಆಗಬೇಕು. ಪಾಪ ಬೆಳಗ್ಗೆ ತಿಂಡಿನೂ ತಿಂದಿರಲ್ಲ ಅವರು. ಬೆಳಗ್ಗೆ ಹೋದ್ರು ಪೂಜೆ ಇದೆ ಅಂತ. ಸೊ ಹಾಗಾಗಿ ಇರ್ಲಿ ಬಿಡು. ಸೊ ಬೆಳಗ್ಗೆನೆ ಹೋದ್ರು. ಇವಾಗ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿದ್ರೆ ಬಂದ ತಕ್ಷಣ ಬಿಸಿ ಪಲಾವ್ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ನೋಡೋಣ, ಹೋಗ್ತಾ ಶೇರ್ ಮಾಡ್ತೀನಿ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಅಂತ ಫಸ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕ್ಯೂಬಷ್ಟು ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯ ಬಟರು ಮತ್ತು ಎಣ್ಣೆ ಹಾಕಿ ಮಾಡ್ತೀನಿ. ಬಟರ್ ಬದಲು ತುಪ್ಪನೂ ಹಾಕ್ಬೋದು, ಇಲ್ಲ ಅಂತಂದರೆ ಬರೀ ಎಣ್ಣೆ ಹಾಕು ಸಹ ಮಾಡ್ಬೋದು. ನಾನು ಸಾಮಾನ್ಯ ಈ ಥರನೇ ಮಾಡೋದು. ನಮ್ಮ ಮನೇಲಿ ಎಲ್ರಿಗೂ ಈ ಥರನೇ ಇಷ್ಟ. ಸೊ ಹಾಗಾಗಿ ನಾನು ಬಟರ್ ಮತ್ತು ಎಣ್ಣೆನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಇದಿಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಕ್ಕೆ ಸಹ ಆ್ಯಡ್ ಮಾಡಿದ್ದೀನಿ, ಆ ಕ್ಲಿಪ್ ಮಿಸ್ ಆಗಿದೆ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಗೋಡಂಬಿ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಡಂಬಿ ಸಹ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಗೆ ಬಟಾಣಿ ಇದಿಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈ ತರಕಾರಿಗಳೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಏನಂದರೆ ಈ ಮಸಾಲೆ ನಾನು ರುಬ್ಬಿರೋದ್ರಲ್ಲಿ ಏನಿದೆ ಅಂತಂದರೆ ಪುದೀನ, ಕೊತ್ತಂಬರಿ, ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ನಾನು ಮಸಾಲೆ ರುಬ್ಕೊಂಡು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಆ್ಯಡ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಸಾಲೆನ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಸಮಯದಲ್ಲಿ ನಾವು ಅಕ್ಕಿನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ನಾರ್ಮಲ್ ರೈಸಲ್ಲೂ ಮಾಡ್ಬೋದು, ಇಲ್ಲಾಂದರೆ ಅರ್ಧ ಬಾಸ್ಮತಿ ಅರ್ಧ ನಾರ್ಮಲ್ ರೈಸ್ ಹಾಕಿದ್ರೂ ಮಾಡ್ಬೋದು. ನಾನು ಸಾಮಾನ್ಯ ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ. ಸೊ ಹಾಗಾಗಿ ನಾನು ಬಾಸ್ಮತಿ ರೈಸನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಒಗ್ಗರಣೆಯಲ್ಲಿ ನಾನು ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡೋದು ಮರ್ತಿದ್ದೆ. ಸೊ ಹಾಗಾಗಿ ನಾನು ಮೇಲೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾನಿಲ್ಲಿ ನಿಂಬೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ.
ಇದೆಲ್ಲ ಒಂದು ಕುದಿ ಬಂದ ಮೇಲೆ ಇವಾಗ ಕುಕ್ಕರ್ ಲಿಡ್ ಮುಚ್ಚಿ 3 ವಿಷಲ್ ಬರೆಸಿ ಆಫ್ ಮಾಡಿದ್ರೆ ಬಿಸಿ ಬಿಸಿ ಪಲಾವ್ ರೆಡಿ. ಆ್ಯಂಡ್ ನಾವು ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಬಳಸಲ್ಲ, ಸೊ ಹಾಗಾಗಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ. ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಆ್ಯಡ್ ಮಾಡ್ಕೋಬೋದು, ಆವಾಗ ಸ್ವಲ್ಪ ಪಲಾವ್ ಫ್ಲೇವರ್ ಬೇರೆ ಥರ ಬರುತ್ತೆ. ಸೊ ಇದು ನಾನು ಮಾಡಿದ ಸಿಂಪಲ್ ಪಲಾವ್. ನನ್ನ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಇಬ್ರಿಗೂ ಇಷ್ಟ. ನಮ್ಮ ಚೋಟು ಇಲ್ಲಿ ಅಳ್ತಾ ಇದ್ದಾಳೆ, ಅವತ್ತು ಏನೋ ಗೊತ್ತಿಲ್ಲ ತುಂಬ ಕ್ರ್ಯಾಂಕಿಯಾಗಿದ್ಲು. ಆ್ಯಂಡ್ ಇವಾಗ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಪಲಾವ್ ಜೊತೆ ಸೈಡ್ಸಿಗೆ ಸೌತೆಕಾಯಿ ಹಾಗೆ ಆನಿಯನ್ಸ್ನ ಕಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾನು ಪಲಾವ್ ಮಾಡೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸಹ ಬಂದರು ಪೂಜೆಯಿಂದ. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತಿದ್ದೀವಿ. ನಮ್ಮ ಚೋಟು ಸ್ವಲ್ಪ ಕ್ರ್ಯಾಂಕಿಯಾಗಿದ್ಲು, ಊಟ ಮಾಡೋಕ್ಕೂ ಹಠ ಮಾಡ್ತಿದ್ಲು. ಬಟ್ ಹಾಗೆ ಹೇಗೂ ಮ್ಯಾನೇಜ್ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಆಯಿತು. ಊಟ ಆದಮೇಲೆ ಇವಳು ಸಿಕ್ಕಾಬಿಟ್ಟೆ ಹಠ ಮಾಡ್ತಿದ್ಲು, ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಸೊ ಹಾಗಾಗಿ ಇವಳನ್ನು ಮಲಗಿಸಿ ಎಲ್ಲ ಸ್ವಲ್ಪ ಸಮಾಧಾನ ಮಾಡಿ ನಾನು ಸ್ವಲ್ಪ ಸುಮ್ಮನೆ ಕೂತಿದ್ದೆ, ರೆಸ್ಟ್ ಮಾಡಿ. ಸ್ವಲ್ಪ ಕಾಲು ನೋತಾಯಿತ್ತು, ಸೊ ಹಾಗಾಗಿ ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಇವಾಗ ನೋಡಿ ಟೈಮ್ ಇನ್ನೂ 4:15 ಆಗಿದೆ. ಆಲ್ರೆಡಿ ಏನಂತಾರೆ ಒಂದು 6:45 7 o'clock ಹತ್ರ ಆಗಿರುತ್ತಲ್ಲ, ಆ ಥರ ಆಗಿದೆ, ಫುಲ್ ಕತ್ಲೆ. ಆ್ಯಂಡ್ ವೆದರು ಅಷ್ಟೇ ಸಖತ್ತಾಗಿದೆ. ಮಳೆ ಬರ್ಬೋದು ಅನ್ಕೋತೀನಿ. ನಾನಂತೂ ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಬೆಚ್ಚಗೆ ಆ ಥಂಡಿ ವೆದರಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಕುಡಿಯೋದಂದರೆ ಮಳೆ ನೋಡಿಕೊಂಡು ಸಖತ್ ಇಷ್ಟ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಮಳೆ ಏನು ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಮಳೆ ಹನೀತಾ ಇದೆ. ಚೆನ್ನಾಗಿದೆ, ವೆದರ್ ಅಂತೂ ಸಖತ್ತಾಗಿದೆ. ಬನ್ನಿ. ನಮ್ಮ ಚೋಟುಗೆ ಸಂಜೆ ಹೊತ್ತು ಅವಳು ಎದ್ದ ಮೇಲೆ ಈ ಥರ ಹೊರಗಡೆ ನಿಂತ್ಕೊಂಡು ಹೋಗೋ ಬರೋ ಗಾಡಿಗಳು ನೋಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವತ್ತು ಬೇರೆ ಸಿಕ್ಕಾಪಟ್ಟೆ ಕ್ರ್ಯಾಂಕಿಯಾಗಿದ್ಲು ಅವಳು. ಸೊ ಹಾಗಾಗಿ ಹೊರಗಡೆ ನಿಲ್ಲಿಸ್ಕೊಂಡು ಇಲ್ಲಿ ಹೋಗೋ ಬರೋ ಗಾಡಿಗಳನ್ನೆಲ್ಲ ನೋಡ್ತಾ ನಿಂತಿದ್ವಿ ನಾನು ಅವಳು. ಹಾಗೆ ಅವಳು ತರಲೆ ಮಾಡ್ತಾಯಿದ್ಲಿ. ಎಷ್ಟೋ ತನಕ ನೋಡಿದ್ರು ಅವಳಿಗೆ ಯಾವುದೂ ಆಟೋ ಬರಲಿಲ್ಲ. ಸೊ ಆಟೋ ಬಂದಿಲ್ಲ ಅಂತ ಹೇಳ್ತಾ ಇದ್ಲು. ಸೊ ಹೀಗೆ ಆಮೇಲೆ ಇಲ್ಲಿ ಹಸು ಎಲ್ಲ ಬರ್ತಾ ಇರುತ್ತೆ ಒಂದೊಂದು ಸರಿ. ಹಸು ಬಂದಿಲ್ಲ, ಆಟೋ ಬಂದಿಲ್ಲ ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ಇಬ್ಬರು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ಹೋಗೋ ಬರೋ ಗಾಡಿಗಳು ನೋಡಿಕೊಂಡು ಸ್ವಲ್ಪ ಹೀಗೆ ಆಟ ಆಡಿಕೊಂಡು ಬಂದ್ವಿ. ಹೊರಗಡೆ ವೆದರ್ ಅಂತೂ ಸಕ್ಕತ್ತಾಗಿದೆ. ಸೊ ಇವಾಗ ಏನಪ್ಪ ಡಿಕಾಕ್ಷನ್ ಹಾಕಬೇಕು, ಕಾಫಿ ಕುಡಿಯೋಣ ಅಂತ. ಏನದು ಚಪಾತಿ ಮಾಡೋದ? ಇದು ನನ್ನ ಮಗಳದು ಲಟ್ಟಣಿಗೆ ಪುಟ್ಟು ಚಪಾತಿ ಮಾಡ್ತಾರೆ ಇಬ್ರು. ನಾನು ಚಪಾತಿ ಮಾಡಿದಾಗೆಲ್ಲ ಅವರಿಗೂ ಸ್ವಲ್ಪ ಚಪಾತಿ ಹಿಟ್ಟು ಕೊಡಬೇಕು. ಏನಂದ್ರೆ ಇದು ಮತ್ತೆ ಚಪಾತಿ, ಇದು ಏನದು ಚಪಾತಿ ಮಣೆಯಲ್ಲಿ ಇಬ್ರು ಪುಟ್ಟದು ಮಾಡ್ತಾರೆ ಚಪಾತಿನ. ಅದನ್ನ ತಗೊಂಡು ಬಂದಿದ್ದಾಳೆ. ಏನಿದು, ಏನ್ ಮಾಡ್ತೀಯ ಇದ್ರಲ್ಲಿ? ಚಿಕ್ಕ ಚಪಾತಿ ಮಾಡ್ತೀಯಾ? ಆಯ್ತು ಮಾಡೋ. ಚಪಾತಿ ಹಿಟ್ಟಿಲ್ಲ ಅಂದ್ರೆ ನಾನು ಇವತ್ತು ಚಪಾತಿ ಮಾಡಿಲ್ಲ, ಅದಕ್ಕೆ ಇಲ್ಲ. ಇಷ್ಟು ಚೆನ್ನಾಗಿರೋ ವೆದರಲ್ಲಿ ಫಿಲ್ಟರ್ ಕಾಫಿ ಕುಡಿಯೋ ಮಜಾನೇ ಬೇರೆ. ಸೊ ಹಾಗಾಗಿ ಇವಾಗ ಡಿಕಾಕ್ಷನ್ ಖಾಲಿಯಾಗಿದೆ. ಸ್ವಲ್ಪ ಡಿಕಾಕ್ಷನ್ ಹಾಕಿ ಒಂದು ಕಪ್ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ ಸಖತ್ತಾಗಿ. ಆ್ಯಕ್ಚುಲಿ ನಾನು ಕಾಫಿ ಎಲ್ಲ ಏನು ಕುಡಿತಾ ಇರಲಿಲ್ಲ, ಬಟ್ ಸ್ವಲ್ಪ ದಿನಗಳಿಂದ ಅದೇನೋ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಆಗಿಬಿಟ್ಟಿದೆ ನನಗೆ. ಕಾಫಿ ಕುಡಿಯೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಸೊ ಯೂಶಲಿ ನಾನು ಕಾಫಿ ಟೀ ಇದೆಲ್ಲ ಲೈಕ್ ನಾನು ಕುಡಿಲೇಬೇಕು ಈ ಥರ ನಂಗೆ ರೂಢಿ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ದಿನದಿಂದ ಚೂರು ಕಾಫಿ ಅಂದರೆ ಜಾಸ್ತಿ ಇಷ್ಟ ಆಗಿಬಿಟ್ಟಿದೆ. ಸೊ ಹಾಗಾಗಿ
ಒಂದು ಒಳ್ಳೆ ಫಿಲ್ಟರ್ ಕಾಫಿ ಮಾಡಿಕೊಂಡು ಕುಡಿಬೇಕು. ಆ್ಯಂಡ್ ಮಧ್ಯಾಹ್ನ ಪಲಾವ್ ಮಾಡಿದ್ದೆ, ಸಂಜೆಗೆ ಅಕ್ಕಿ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮಧ್ಯಾಹ್ನ ಇವಳು ಸಿಕ್ಕಾಬಟ್ಟೆ ಹಿಂಸೆ ಮಾಡಿಬಿಟ್ಲು, ನಾವು ಯಾರೂ ಸರಿ ಊಟನೇ ಮಾಡಲಿಲ್ಲ. ಅಷ್ಟೊಂದು ಇನ್ನ ಮಾಡಿದ್ದೆಲ್ಲ ಒಂದಷ್ಟು ಪಲಾವ್ ಹಾಗೆ ಇದೆ. ಸೊ ನಮ್ಮ ಮನೆಯವರಂದ್ರು ಏನೂ ಬೇಡ, ರಾತ್ರಿಗೆ ಇದನ್ನೇ ತಿನ್ಕೊಳ್ಳೋಣ ಅಂತ. ಸೊ ಹಾಗಾಗಿ ರಾತ್ರಿಗೆ ಅದೇ ಪಲಾವ್ನೇ ತಿನ್ನೋದು. ಇನ್ನೊಂದು ನೋಡಿ, ಇನ್ನ ಒಂದು ಮಾಡ್ಬೇಕಂತೆ, ಅಂದ್ರೆ ಲೈಕ್ ಅವಳಿಗೆ ಬೇರೆ ಏನಾದರೂ ಮಾಡ್ಕೊಳ್ಬೇಕಂತೆ, ಅದೇ ಹೇಳ್ತಾ ಇದ್ದಾಳೆ ಅವಳು. ಅಷ್ಟೇ. ಬನ್ನಿ ಇವಾಗ ಕಾಫಿ ಮಾಡ್ತೀನಿ. ಆ್ಯಂಡ್ ಇವಾಗ ನಮ್ಮ ಮನೆಯವರು ದೇವ್ರ ಸಾಮಾನೆಲ್ಲ ತೊಳಿಬೇಕು. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದೊಂದಿದೆ, ಅದೊಂದು ಬಾಕಿ ಇದೆ ಕೆಲಸ. ಅಷ್ಟೇ, ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಇಲ್ಲಿ ಡಿಕಾಕ್ಷನ್ ಹಾಕೋಣ ಅಂತ ಫಸ್ಟ್ ಇವಾಗ ಸ್ವಲ್ಪ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಈ ಕಡೆ ಇನ್ನೂ ಒಂದು ಕಡೆ ಫಿಲ್ಟರಿಗೆ ಸ್ವಲ್ಪ ಏನು ಕಾಫಿ ಪೌಡರ್ ಹಾಕೋಣ ಅಂತ ನನ್ನ ಮಗಳೂ ಇಲ್ಲೇ ಕೂರಿಸ್ಕೊಂಡು ಮಾಡ್ತಾಯಿದ್ದೀನಿ. ಅವಳು ಸ್ವಲ್ಪ ತರಲೆ ಮಾಡ್ತಾ ಇದ್ಲು, ಹಾಗೆ ಕುತ್ಕೊಂಡು ಏನೇನೋ ಮಾತಾಡ್ತಾ ಇದ್ಲು ಅವಳ ಭಾಷೆಯಲ್ಲಿ. ಇವಾಗ ಒಂಥರ ತೊದ್ಲು ಮಾತಾಡ್ತಾಳಲ್ಲ, ಅವಳ ಮಾತೇ ಚಂದ. ಕಾಫಿ ನಂದು ಏನು ಅಲ್ಲಿ ಕೂರಿಸ್ಬೇಕಾ? ಬೇಡ, ನೀನ್ ನಡಿ ಆಚೆ, ಇಳಿ ಕೆಳಗೆ, ನೀನು ನಡಿ ಆಚೆ, ನಡಿ ಇಳಿ. ಯಾಕೆ ಮತ್ತೆ ಕುತ್ಕೊಂಡು ತೀಟೆ ಮಾಡ್ತೀಯ ನೀನು? ಇಳಿ, ನಡಿ, ಇಳಿ. ಏನು ಅದೆಲ್ಲ ಕೊಡೋದಲ್ಲ. ಓ, ಇಳಿ ಕೆಳಗೆ, ಇಳಿ. ಕುತ್ಕೊಂಬತ್ತೆ ಸೈಲೆಂಟ್ ಆಗಿ. ಇವಳು ಯಾವಾಗ್ಲೂ ಹಂಗೆ ನಮ್ ಚೋಟು. ಅವಳಿಗೆ ಅಡಿಗೆ ಮನೇಲಿ ನಾನು ಇದ್ದೀನಿ ಅಂದ್ರೆ ಅವಳು ಅಡಿಗೆ ಮನೆಯಲ್ಲೇ ಇರ್ಬೇಕು. ಏನಂದ್ರೆ ನಮ್ ರಾಗಿಣಿ ಮಲ್ಕೊಂಡಿದ್ದಾಳೆ. ಸೊ ಅದ್ರ ಸಲುವಾಗಿ ಅವಳಿಗೆ ಬೋರ್ ಆಗ್ತಿದೆಯಲ್ಲ, ಅವಳು ಮಲ್ಕೊಂಡಿದ್ದಾಳೆ. ಅಂಡ್ ಟಿವಿ ಸಹ ಆನ್ ಇಲ್ಲ. ಸೊ ಹಾಗಾಗಿ ಅವಳು ಅವ್ರ ಅಕ್ಕ ಇಲ್ಲ ಅಂತಂದ್ರೆ ಅದು ಹೆಂಗೇನೆ ನಂದು ಅವಳದು ಇನ್ವಿಸಿಬಲ್ ಅಂಬಲಿಕಲ್ ಕಾರ್ಡ್ ಅದು ಹಂಗೆ ಅಟ್ಯಾಚ್ ಆಗಿದೆ. ಸೊ ವೇರೆವರ್ ಯು ಗೋ ಐ ಫಾಲೋ ಯು ಅನ್ನೋ ತರ ಇವಳು ನನ್ ಹಿಂದೆನೆ ಸುತ್ತಾ ಇರ್ತಾಳೆ. ಸೊ ಇವಾಗ ರಾಗಿಣಿ ಮಲ್ಕೊಂಡಿರೋದಕ್ಕೆ ಇವಾಗ ಅಡ್ಗೆ ಮನೆಯಲ್ಲಿ ನಾನು ಎತ್ಕೋಬೇಕು ಅಥವಾ ಇಲ್ಲಿ ಕಟ್ಟೆ ಮೇಲೆ ಕೂರಿಸ್ಬೇಕು ಅಥವಾ ನಾನು ಏನ್ ಮಾಡ್ಬೇಕಂದ್ರೆ ಅವಳು ಇವಾಗ ನನ್ ಹಿಂದೆನೇ ಇರ್ಬೇಕು ಅಲ್ಲ ಬಂಗಾರಿ. ಸೊ ಇದು ನಮ್ ಚೋಟುದು ತರ್ಲೆ ಚಿಕ್ಕಿ. ಅದು ಗುಡು ಅಂತ ಇದೆ ಬಂಗಾರಿ. ಮಳೆ ಬರುತ್ತೆ ಗುಡು ಅಂತ ಹೆಂಗಪ್ಪ ಅಂದಿರೋದು. ಮುದ್ದು ನೀನು ಮುದ್ದು ಏನ ಗುಡು ಅಂತ ಇದ್ಯಾ? ಗುಡು ಅಂತ ಇದ್ಯಾ? ಆಕ್ಚುಲಿ ಹೊರಗಡೆ ಗುಡುಕ್ತಾ ಇದೆ, ಅದಕ್ಕೆ ಇವಳು ಗು ಅಂತ ಇದೆ. ಹೆಂಗಂತಿದೆ ಬಂಗಾರಿ? ಇವಾಗ ನೀರು ಕುದೀತಾ ಇದೆ. ಏನು ಇವಾಗ ನೀರು ಕುದೀತಾ ಇದೆ. ಡಿಕಾಕ್ಷನ್ ಹಾಕಬೇಕು. ಡಿಕಾಕ್ಷನಿಗೆ ಡಿಕಾಕ್ಷನ್ ಹಾಕಿದ್ದಾಯಿತು. ಹಾಗೆ ಸ್ವಲ್ಪ ಡಿಕಾಕ್ಷನ್ ಎಳೀತು. ಈಗ ಕಾಫಿ ಮಾಡೋಣ ಅಂತ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಏನೇ ಹೇಳಿ ಈ ಥರ ಫ್ರೆಶ್ ಆಗಿ ಡಿಕಾಕ್ಷನ್ ಹಾಕ್ಕೊಂಡು ಕಾಫಿ ಮಾಡಿ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ. ಅದು ಎಸ್ಪೆಷಲಿ ವೆದರ್ ಬೇರೆ ಸೂಪರ್ ಆಗಿತ್ತು.
ಸಾಮಾನ್ಯ ಏನು ಮಾಡ್ತೀವಿ ಅಂದರೆ ಕಾಫಿ ಕುಡಿಬೇಕು ಅಂದರೆ ಈ ಥರ ಹೊರಗಡೆ ಕುತ್ಕೊಂಡು ನಮ್ಮ ಗಿಡಗಳನ್ನೆಲ್ಲ ನೋಡಿಕೊಂಡು ಇಲ್ಲಾಂದರೆ ಹೋಗೋಬರೋ ಗಾಡಿಗಳು ನೋಡಿಕೊಂಡು ಸುಮ್ಮನೆ ಏನಾದರೂ ಚಿಟ್ ಚಾಟ್ ಮಾಡಿಕೊಂಡು ಈ ಥರ ನಾವು ಸಿಟ್ಔಟಲ್ಲಿ ಕುತ್ಕೊಂಡು ಕಾಫಿ ಕುಡಿತೀವಿ. ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ಗಿಡಗಳು ನೋಡ್ಕೊಂಡು ಕಾಫಿ ಕುಡಿಯೋದು ನಮಗೆ ತುಂಬ ಇಷ್ಟ. ಹಾಗೆ ಮುಂದೆಗಡೆ ಗೇಟ್ ಲಾಕ್ ಮಾಡಿದ್ರೆ ನನ್ನ ಮಕ್ಕಳು ಇಲ್ಲ ಆರಾಮಾಗಿ ಈ ಥರ ಆಟ ಆಡ್ಕೊತಾರೆ. ಅವ್ರಿಗೆ ಆಟ ಆಡೋಕ್ಕೆ ಒಳ್ಳೆ ಸ್ಪೇಸ್ ಇದೆ ಇಲ್ಲಿ. ಆ್ಯಂಡ್ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಇವಾಗ ನಮ್ಮ ಮನೆಯವರು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾರೆ. ಹಾಗೆ ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಸೊ ಅದರಿಂದ ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಈಗ ಟೈಮ್ 9:30 ಆಗಿದೆ. ಏನಂದರೆ ಇವತ್ತು ಸಂಡೇ ಅಲ್ಲ, ಲೇಟಾಗಿ ಎದ್ವಿ. ಆ್ಯಂಡ್ ನಮ್ಮ ಮನೆಯವರು ಬೆಳಗ್ಗೆನೇ ಪೂಜೆಗೆ ಅಂತ ಅವ್ರು ಹೋಗಿದ್ದಾರೆ. ನಾವು 3 ಜನ ಇದ್ದೀವಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟಿಗೆ ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಏನಂದರೆ ನಮ್ಮಮ್ಮ ಎವ್ರಿ ಸಂಡೇ ಅಮ್ಮನ ಮನೇಲಿ ಅಕ್ಕಿ ರೊಟ್ಟಿ ಆ್ಯಂಡ್ ಕೆಂಪು ಚಟ್ನಿ ಮಾಡ್ತಾರೆ. ಅದು ಸಿಕ್ಕಾಪಟ್ಟೆ ಫೇವ್ರೇಟ್. ಆ್ಯಂಡ್ ತುಂಬ ದಿನ ಆಯಿತು ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ತಿಂದು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೊರಟಿದ್ದೀನಿ. ಆ್ಯಂಡ್ ಹೇಗಿರುತ್ತೆ ಸಂಡೇ ಗೊತ್ತಿಲ್ಲ. ಜಸ್ಟ್ ತಿಂಡಿ ತಿನ್ಕೊಂಡು ಬರಬೇಕು. ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಬರಬೇಕು, ಯಾಕಂದರೆ ಅವ್ರ ಹತ್ರ ಕೀ ಇಲ್ಲ. ಸೊ ಮನೆ ಕೀ ನನ್ನ ಹತ್ರನೇ ಇದೆ. ಅವರು ಪೂಜೆಯಿಂದ ಬರೋ ಅಷ್ಟೊತ್ತಿಗೆ ಬರಬೇಕು. ನೋಡೋಣ, ಹಿಂಗೆ ತಿಂಡಿ ತಿನ್ಕೊಂಡು ಹಾಗೆ ಚಕ್ಕಂತ ವಾಪಸ್ ಬರೋದು. ಅಲ್ಲಿ ಹೋದ್ಮೇಲೆ ತೋರಿಸಿ ನಮ್ಮಮ್ಮ ಹೇಗೆ ರೊಟ್ಟಿ ಮಾಡ್ತಾರೆ ಅಂತ. ಆಲ್ರೆಡಿ ಇಷ್ಟೊತ್ತಿಗೆ ಅವ್ರದ್ದೆಲ್ಲ ತಿಂಡಿ ಆಲ್ಮೋಸ್ಟ್ ಆಗಿರ್ಬೋದು ಅನಿಸುತ್ತೆ. 9:30 ಆಗಿದೆ ಟೈಮು. ಅಲ್ಲಿಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ. ಇಲ್ಲಿಗೆ ಬಂದ್ವಿ, ಇವ್ರದ್ದೆಲ್ಲ ತಿಂಡಿ ಆಗಿತ್ತು. ಆ್ಯಂಡ್ ಇಲ್ಲಿ ಮಕ್ಕಳು ಬಂದ ತಕ್ಷಣ 4 ಜನ ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅಮ್ಮ ಅಕ್ಕಿ ರೊಟ್ಟಿ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಅಕ್ಕಿ ಹಿಟ್ಟನ್ನ ಈ ಹದದಲ್ಲಿ ಕಲಿಸ್ಕೋಬೇಕು. ಸಾಮಾನ್ಯ ಇದನ್ನು ಬಳಿಯೋ ರೊಟ್ಟಿ ಅಂತಲೂ ಸಹ ಕರೀತಾರೆ. ಯಾರಿಗಾದರೂ ಈ ಥರ ಕೈಯಲ್ಲಿ ಬಳಿಲಿಕ್ಕೆ ಬರಲ್ಲ ಅಂತಂದರೆ ಮಾಮೂಲಿ ನಾವು ದೋಸೆ ಯಾವ ಥರ ಹಾಕ್ಕೋತೀವೋ ಆ ಥರ ಸೌಟಲ್ಲೂ ಸಹ ಹಾಕ್ಕೋಬೋದು. ಇದು ಬಂದು ನಾವು ತುಂಬ ಚಿಕ್ಕ ವಯಸ್ಸಿಂದನೂ, ಅಂದರೆ ಲೈಕ್ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ನಮ್ಮ ಮನೇಲಿ ಅವಾಗಿಂದ ಟಿಲ್ ಟುಡೇ ಬರೀ ಅಕ್ಕಿ ರೊಟ್ಟಿನೇ ಮಾಡೋದು. ಭಾನುವಾರದೊತ್ತು ಆಲ್ಮೋಸ್ಟ್ 99% ಅಕ್ಕಿ ರೊಟ್ಟಿ ಕೆಂಪು ಚಟ್ನಿನೇ ಮಾಡೋದು ಸಂಡೇಸು. ಏನಂದರೆ ಅವಾಗ ನಾನು ನಮ್ಮ ಅಣ್ಣ ನಮ್ಮಪ್ಪ ಎಲ್ಲರೂ ಟಿ ವಿ ನೋಡ್ತಾ ಕೂತಿರ್ತಿದ್ವಿ. ಸಂಡೇಸು ನಮ್ಮಮ್ಮ ಈ ಥರ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡಿ ತಂದು ಕೊಡೋರು. ಒಂಥರ ದಿನಗಳೇ ಚೆಂದ. ನೆನೆಸ್ಕೊಂಡ್ರೆ ಈಗಲೂ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಅಕ್ಕಿ ರೊಟ್ಟಿ ಬಳ್ದಿದ್ದಾಯಿತು. ಅದ್ರ ಮೇಲೆ ಸ್ವಲ್ಪ ಏನೋ ಮುಚ್ಚಿಟ್ಟಿದ್ರು. ಇವಾಗ ತೆಗಿತಾರೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ನಮ್ಮಮ್ಮ ಸಾಮಾನ್ಯ ದೋಸೆ ಮಾಡಲಿ, ಚಪಾತಿ, ರೊಟ್ಟಿ ಏನೇ ಮಾಡಿದ್ರು ಹೆಂಚು ತುಂಬ ಮಾಡ್ತಾರೆ. ಸೊ ಒಂದು ರೊಟ್ಟಿ ತಿಂದರೆ ಸಾಕು, ಹೊಟ್ಟೆ ತುಂಬೋಗಬೇಕು, ಅಷ್ಟು ಅಗ್ಲಕ್ಕಿರುತ್ತೆ ನಮ್ಮಮ್ಮ ಮಾಡೋ ರೊಟ್ಟಿ. ನನಗೆ ಇವತ್ತಿನವರೆಗೂ ನಾನು ಈ ರೊಟ್ಟಿ ಮಾಡೋಕ್ಕೆ ಪ್ರಯತ್ನನೇ ಪಟ್ಟಿಲ್ಲ. ಪ್ರಾಬ್ಲಿ ಮಾಡಿದ್ರೆ ಬರುತ್ತೇನೋ ಗೊತ್ತಿಲ್ಲ. ನನಗೆ ಅಕ್ಕಿ ರೊಟ್ಟಿ ಅಂದರೆ ನಾನು ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡ್ತೀನಿ. ನಂಗೆ ಈ ಥರ ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಕೆಲವೊಂದೊಂದೆಲ್ಲ ಸಿಗ್ನೇಚರ್ ಡಿಶ್ ಅಂತಾರಲ್ಲ, ಆ ಥರ ನಾನು ಈ ರೊಟ್ಟಿ ತಿನ್ನಬೇಕು ಅಂದರೆ ನನ್ನ ಅಮ್ಮ ಮಾಡಿಕೊಟ್ರೇ ನನಗೊಂಥರ ಏನೋ ಸಮಾಧಾನ. ಸೊ ಹಾಗಾಗಿ ನಾನು ಈ ರೊಟ್ಟಿ ಇವತ್ತಿನವರೆಗೂ ಮಾಡೋದು ಕಲೀಲೇ ಇಲ್ಲ. ಸೊ ಇವಾಗ ನೋಡಿ, ಒಂದು ಸೈಡು ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ. ಆ್ಯಂಡ್ ಇದನ್ನು ಇನ್ನು ಒಂದು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ. ನಿಮ್ಮ ಮನೇಲಿ ಸಂಡೇಸ್ ನೀವೆಲ್ಲ ಯಾವ ಥರ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ದೆಲ್ಲ ಆಯ್ತಾ? ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ನನ್ನ ಫೇವ್ರೆಟ್. ಎಷ್ಟೋ ಒಂದು ತಿಂಗಳಾಗೋಗ್ಬಿಟ್ಟಿತ್ತು ಇದು ತಿಂದು. ಸೊ ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ಅಂತಲೇ ಬಂದಿದ್ದೀನಿ ಇವತ್ತು. ಸೊ ಬನ್ನಿ, ನೀವೆಲ್ಲ ಯಾರು ಈ ಥರ ಅಕ್ಕಿ ರೊಟ್ಟಿಗೆ ಏನು ಕಾಂಬಿನೇಷನ್ ಮಾಡ್ಕೊತೀರಾ? ಕೆಂಪು ಚಟ್ನಿನ ಇಲ್ಲಾಂದರೆ ಬದನೆಕಾಯಿ ಎಣ್ಣೆಗಾಯಿ ಏನು ಮಾಡ್ಕೊತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಈಗ ನಾನಂತೂ ಅಕ್ಕಿ ರೊಟ್ಟಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಬಳಿಯೋ ರೊಟ್ಟಿ ಇದು. ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಹೆಂಚ ಮೇಲೆ ಕೈಯಲ್ಲಿ ಬಳಿತಾರೆ. ಕೆಲವೊಬ್ಬೊಬ್ರು ಸೌಟಲ್ಲಿ ಹಾಕ್ತಾರೆ ದೋಸೆ ಥರ.
ಇದು ನಮ್ಮಮ್ಮ ಕೈಯಲ್ಲಿ ಬೆಳಿತಾರೆ. ಬಿಸಿ ಇದೆ, ಬಿಸಿ ಬಿಸಿ. ಸಾಕು. ತಿಂಡಿ ತಿಂದಾದ್ಮೇಲೆ ಈ ಥರ ಕುತ್ಕೊಂಡಿದ್ವಿ ಸುಮ್ಮನೆ. ಇವಾಗ ಮಕ್ಕಳೇನೋ ಸ್ಟ್ರಾಗಳೆಲ್ಲ ಇಟ್ಕೊಂಡು ಏನೋ ಅವ್ರ ಕ್ರಿಯೇಟಿವಿಟಿ ಯೂಸ್ ಮಾಡಿ ಏನೇನೋ ಮಾಡ್ತಾಯಿದ್ರು. ಹಾಗೆ ನೋಡ್ತಾ ಇದ್ದೆ. ಏನೋ ಫ್ಯಾನ್ ಅಂತೆ, ಹೆಲಿಕಾಪ್ಟರ್ ಅಂತೆ, ಏನೇನೋ ಮಾಡ್ತಾಯಿದ್ರು. ಈ ಥರ ಬೇಕಂದ್ರೆ ಇಲ್ಲೊಂದು ಪೈಪು ಹಿಂಗಾಗುತ್ತೆ ನೋಡಿ, ಸೂಪರ್ ಈಸಿ ಆಗುತ್ತೆ, ಹಂಗಾಗುತ್ತೆ. ನಮ್ಮ ಶೌರ್ಯ ಅತ್ತೆ ಇರು ಅಂತಿದ್ದ. ಅದಕ್ಕೆ ಇರೋಕ್ಕಂತೂ ಆಗಲ್ಲ, ಯಾಕೆಂದರೆ ಕೀ ನನ್ನ ಹತ್ರ ಇತ್ತು. ನಮ್ಮ ಮನೆಯವ್ರ ಪೂಜೆಗೆ ಹೋಗಿದ್ರು. ಅದಕ್ಕೇ ನೀನೇ ಬಾ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಇವಾಗ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಸಂಡೇ ಎಲ್ಲ ಫುಲ್ಲು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ ನನ್ನ ಮಕ್ಕಳಿಗೆ. ಚೆನ್ನಾಗೆಲ್ಲರೂ ಆಟ ಆಡಿದ್ರು ಮನೆಯಲ್ಲಿ. ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಪಾತ್ರೆಗಳೆಲ್ಲ ಡಿಶ್ ವಾಷರಿಗೆ ಡಂಪ್ ಮಾಡಿದ್ದಾಯಿತು. ನಿನ್ನೆ ರಾತ್ರಿ ಮಾಡಲಿಲ್ಲ. ನಾಳೆ ಹೆಂಗು ಸಂಡೇ ಅಲ್ವಾ ಅನ್ನೋ ಲೇಸಿನೆಸ್ ಜಾಸ್ತಿ ಸ್ಯಾಟರ್ಡೆ ನೈಟು ನನಗೆ. ಸೊ ಹಾಗಾಗಿ ಏನು ಮಾಡಲಿಲ್ಲ. ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವಾಗ ತಿಂಡಿ ತಿನ್ಕೊಂಡು ಅಮ್ಮನ ಮನೆಯಿಂದ ಬಂದ್ವಿ. ಶೌರ್ಯ ನಮ್ಮ ಚಿಕ್ಕು ಎಲ್ಲ ಬಂದಿದ್ದಾರೆ. ಸೊ ಏನು ಶೌರ್ಯ ಮತ್ತೆ ಚಿಕ್ಕು ಎಲ್ಲ ಬಂದಿದ್ದಾರೆ. ಸೊ ಚಿಕ್ಕು ಹಂಗೆ ಮಲ್ಕೊಬಿಟ್ಲು. ಶೌರ್ಯಂಗೆ ನಾಳೆ ಟೆಸ್ಟ್ ಇದೆ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಓದಿಸ್ಕೊಂಡು ಏನು ಬರೋದು. ಸೊ ಸ್ವಲ್ಪ ಇರು. ಸೊ ನಾಳೆ ಶೌರ್ಯಂಗೆ ಟೆಸ್ಟ್ ಇದೆ. ಸೊ ಅದ್ರ ಸಲುವಾಗಿ ಹಾಗೆ ಅವ್ನ ಬುಕ್ಸು ತೊಗೊಂಡು ಬಂದಿದ್ದೀವಿ. ಏನಂದರೆ ಇಲ್ಲೇ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಅವನು ಹಾಗೆ ಇಲ್ಲೇ ಕುತ್ಕೊಂಡು ಅಡುಗೆ ಮನೇಲಿ ನಮ್ಮ ಜೊತೆ ಅವನು ಕಲಿತಾ ಇದ್ದಾನೆ. ಇಲ್ಲಿದ್ದಾನೆ ನಮ್ಮ ಶೌರ್ಯ. ಸೊ ಇವಾಗ ನಾನು ಏನಪ್ಪ ಪೂರಿ ಮಾಡೋಣ ಅಂತ. ಪೂರಿ ಆ್ಯಂಡ್ ಇವರಿಗೆ ಪನ್ನೀರ್ ಅಂದರೆ ಇಷ್ಟ. ಸೊ ಪೂರಿ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ, ಬಟ್ ಪಾಲಕ್ ಪನ್ನೀರ್ ಅದನ್ನೇ ಮಾಡೋದು. ಸೊ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ. ಪಾಲಕ್ ಪನ್ನೀರ್ ಇವನು ತಿನ್ನಲ್ಲ. ಸೊ ಹಾಗಾಗಿ ಮಾಮೂಲಿ ಪನ್ನೀರ್ ಅಲ್ಲಿ ಗ್ರೇವಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವನಿಗೆ ಹಾಗೆ ಕಲಿಸ್ಕೊಂಡು ಹಾಗೆ ನಾನು ಅಡುಗೆ ಮಾಡಿಬಿಡ್ತೀನಿ. ಆಗಲೇ ಚಪಾತಿ ಹಿಟ್ಟು ಕಲಸಿದ್ದಾಯಿತು, ಪೂರಿ ಹಿಟ್ಟು ಕಲಸಿಟ್ಟಿದ್ದೀನಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಹಾಗೆ ಶೇರ್ ಮಾಡ್ತೀನಿ. ನಮ್ಮ ಚಿಕ್ಕು ಬಂದಿದ್ದವಳು ಹಾಗೆ ಮಲಗಿಬಿಟ್ಲು. ಅವಳು ಎದ್ದೋಳು ಅಷ್ಟೊತ್ತಿಗೆ ಪೂರಿ ರೆಡಿ ಇದ್ದರೆ ಅವಳು ಎದ್ದ ತಕ್ಷಣ ತಿಂತಾಳೆ. ಸೊ ಹಾಗೆ ಮಾಡ್ತಾ ಇದ್ದೀನಿ. ಇವನಿಗೆ ಹಂಗೆ ಓದಿಸ್ಬೇಕು. ಸ್ವಲ್ಪ ಹೊತ್ತು ಅಡುಗೆ ಮನೇಲಿ ಓದಿಸ್ದೆ, ಹಾಗೆ ಅಡುಗೆ ಮಾಡಿಕೊಂಡು ಆಮೇಲೆ ಎಲ್ಲರೂ ಹಾಲಲ್ಲಿ ಆಟಾಡ್ತೀವಿ ಅಂತ ಬಂದ ಶೌರ್ಯ. ಇಲ್ಲಿ ನೋಡಿ 4 ಜನ ಸೇರಿ ಫುಲ್ ಆಟ ಸಾಮಾನೆಲ್ಲ ಚಲ್ಲಾಪಿಲ್ಲಿ ಮಾಡಿಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾರೆ. ಆ್ಯಂಡ್ ಹಾಗೆ ಟಿ ವಿ ನೋಡಿಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಪೂರಿ ರೆಡಿ ಮಾಡಿದ್ದೆ. ಅದಕ್ಕೆ 4 ಜನನ ಒಟ್ಟಿಗೆ ಕೂರಿಸಿ ಊಟ ಮಾಡಲಿ ಅಂತ ಬಿಟ್ಟಿದ್ದೀನಿ. ಎಲ್ಲರೂ ಟಿ ವಿ ನೋಡಿಕೊಂಡು ಹಾಗೆ ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ಊಟ ಎಲ್ಲ ಆಗಿದ್ದಾದಮೇಲೆ ಫುಲ್ಲು ಎಲ್ಲ ಆಟ ಸಾಮಾನು ಇಟ್ಕೊಂಡು ಚೆನ್ನಾಗಿ ಆಟ ಆಡಿದ್ರು. ಎಲ್ಲ ಏನೋ ಒಂಥರ ಮಕ್ಕಳು ಈ ಥರ ಎಲ್ಲ ಒಟ್ಟಿಗೆ ಆಟ ಆಡೋದು ನೋಡೋದೇ ಒಂಥರ ಖುಷಿ.
ಸಂಜೆ ನಮ್ಮಣ್ಣ ಅತ್ತಿಗೆನೂ ಮನೆಗೆ ಬಂದರು ಇವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಆ್ಯಂಡ್ ಇವಾಗ ಅವರು ಹೊರಡ್ತಾ ಇದ್ದಾರೆ. ಅವತ್ತು ಫಾದರ್ಸ್ ಡೇ ಆಗಿತ್ತಲ್ಲ, ಸೊ ಲಾಸ್ಟ್ ಸಂಡೇ ವ್ಲಾಗ್ ಇದು. ಫಾದರ್ಸ್ ಡೇ ಆಗಿತ್ತಲ್ಲ, ನಮ್ಮ ಅತ್ತಿಗೆ ಬನ್ನಿ ಹಾಗೆ ಅಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಬರೋಣ ಅಂತ ಕರೀತಾ ಇದ್ದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಇವಾಗ ಬೇಕ್ರಿಯಲ್ಲಿ ಕೇಕ್ ತೊಗೋತಾ ಇದ್ದೀವಿ ಫಾದರ್ಸ್ ಡೇಗೆ, ಎಲ್ಲಿಗೂ ಕೇಕ್ ಕಟ್ ಮಾಡಿಸೋಣ ಅಂತ. ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಇಲ್ಲಿ ನಮ್ಮಪ್ಪ, ನಮ್ಮಣ್ಣ ಹಾಗೆ ನನ್ನ ಹಸ್ಬೆಂಡ್ 3 ಜನ ಇವ್ರ ಕೈಲಿ ಕೇಕ್ ಕಟ್ ಮಾಡಿಸಿದ್ವಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಅಂತ. ಆ್ಯಂಡ್ ಅಷ್ಟೇ, ಅವತ್ತು ಫಾದರ್ಸ್ ಡೇ ಆಗಿತ್ತು, ಹಾಗಾಗಿ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಚೆನ್ನಾಗಿ ಕೇಕ್ ತಿಂದು ಬಂದ್ವಿ ಮನೆಗೆ. ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.